ಏನು ನಾನು ಮಾಡ್ತಾ ಇರೋದು ಒಂದೇ ಕೆಲಸ ಅನ್ಕೊಬಿಟ್ಟವ್ನು ನಮ್ಮ ಅಣ್ಣ. ಅವ್ನು ಒಬ್ಬನೇ ಅಂತೆ ಆ ಕೆಲಸಗಳು ಮಾಡ್ತಾ ಇರೋದು, ಇನ್ಯಾರೂ ಮಾಡ್ತಾ ಇಲ್ವಂತೆ. ಅದಕ್ಕೆ ನಿನ್ನ ಕೆಲಸ ಬೇಡ ಏನೋ ಬೇಡ ಅಂತ ಬಿಸಾಕ್ ಬಂದ್ಬಿಟ್ಟೆ. ಅವನು ಯಾಕೆ ಏನಾಯ್ತು? ಯಾಕೆ ಹಿಂಗಾಡ್ತಾ ಇದ್ದೀರಾ? ಯಾಕೋ ಸಿಟ್ಟಲ್ಲಿ ಮಾತಾಡ್ಕೊಂಡು ಬರ್ತಾ ಇದ್ದೀರಾ? ಯಾಕೆ ರೀ ಯಾಕೆ? ಅಲ್ಲ, ನಾನು ಫ್ಲವರ್ಗಳು ತೊಗೊಂಬರೋಕ್ಕಂತ ಹೇಳಿ ಹೋಗಿದ್ದೀನಿ. ಸುಮ್ಮನೆ ನಮ್ಮಣ್ಣ ಏನಂತ ತಿಳ್ಕೊಳೋನು ಗೊತ್ತಾ, ನಾನು ಶಾರ್ಟೇಜ್ಗಳು ಬರ್ತವೆ ಅಂತ ಹೇಳಿ ನನ್ನ ಕೈಯಾರೆ ನನ್ನ ದುಡ್ಡು ಹಾಕಿ ನಾನು ತರ್ತಾ ಇದ್ದೀನಿ ಸಿಂಧು. ನಮ್ಮಣ್ಣ ನೀನು ಫ್ಲವರ್ಗಳೆಲ್ಲ ಮಾರ್ಕೊಬಿಡ್ತಾ ಇದೆಯಾ ಅಂತ ಹೇಳಿ ನನ್ನ ಮಕ್ಕಳು ಅಲ್ಲಿರೋರಿಗೆ ಹೊಡ್ಕೊಳ್ಳೋದಕ್ಕೆ ಆಗ್ತಿರ್ಲಿಲ್ವಲ್ಲ. ಅಲ್ಲಿರೋರಿಗೆ ಹೊಡ್ಕೋಬೇಕಾಗಿತ್ತು. ನಾನಿದ್ರೆ ಹೊಡ್ಕೊಂಬಕ್ಕೆ ಆಗ್ತಿರ್ಲಿಲ್ಲ. ನಮ್ಮಣ್ಣ ಇದ್ದಿದ್ರೆ ಚೆನ್ನಾಗಿ ಹೊಡ್ಕೊಂಡು ಎಲ್ಲ ಫ್ಲವರ್ಸ್ಗಳೆಲ್ಲ ಚೆನ್ನಾಗಿ ಮಾರ್ಕೊಬಿಡೋರು. ಅದಕ್ಕೆ ನಾನು ಅಲ್ಲಿರೋದಕ್ಕೆ ಆಗ್ತಿಲ್ವಲ್ಲ ಅವ್ರು ಹೊಡಿಯೋದಕ್ಕೆ. ಹೊಟ್ಟೆ ಊರಿಗೆ ಏನೇನೋ ಹೇಳಿದ್ದಾರೆ, ಅದಕ್ಕೆ ಬಂದಿದ್ದಾನೆ ನಮ್ಮಣ್ಣ. ನಾನು ಫ್ಲವರ್ಗಳು ತೊಗೊಂಡು ಹೋಗಕ್ಕೆ ಬಂದಿದ್ದೀನಿ. ಫ್ಲವರ್ಗಳು ತೊಗೊಂಡೋಗಿ ಬಂದು ನೀನು ಮಾರ್ಕಂತ ಇದೆಯಾ ಅಂತೇಳಿ ನನ್ನ ಮಕ್ಕಳು ನಮ್ಮ ಅಣ್ಣನಿಗೆ ಫಿಟ್ಟಿಂಗ್ ಇಟ್ಟು ಕಳಿಸ್ಬಿಟ್ಟವ್ರು. ನೋಡು ಸಿಂಧು ಹೆಂಗಿದ್ದವ್ರು. ನಮ್ಮ ಅಣ್ಣನಿಗೆ ಫಿಟ್ಟಿಂಗ್ ಇಟ್ಟು ಕಳಿಸ್ಬಿಟ್ಟು ನಮ್ಮಣ್ಣ ಬಂದು ನಿನಗೆ ಕೆಲಸ ಇಲ್ಲ ಹೋಗೋ, ನಿನ್ನ ಕೆಲಸ ಕೊಡಲ್ಲ ಕಣೋ ನಾವು ಅಂತ ಹೇಳ್ತಾಯಿದ್ದು. ನಾನು ಹೇಳ್ತಾ ಇದ್ದೀನಿ ಅಣ್ಣ ನಾನು ಹಂಗೆ ಮಾಡಿಲ್ಲ ಕಣೋ ಅಂತ ಹೇಳಿ ಎಷ್ಟು ಹೇಳ್ತಾ ಇದ್ರು ಕೇಳ್ತಾ ಇಲ್ಲ. ಹಂಗೆ ಮಾಡ್ತಾ ಇದ್ದಾನೆ ಅಲ್ಲ ನೋಡು. ಅದಕ್ಕೇ ನಾನು ಯಾಕೆ ಸುಮ್ಮನೆ ನೋಡು ನಾವು ಇಷ್ಟರ ಓದ್ಕೋಬೇಕು ಅಂತೇಳಿ ಬಿಟ್ಟು ಅದೇ ಬಂದ್ಬಿಟ್ಟೆ ಸಿಂಧು. ನೋಡು ಹಿಂಗೆ ಮಾಡಿದ್ರೆ ಹೆಂಗೆ ಸರಿ ಹೋಗುತ್ತೆ ಹೇಳು? ಹಿಂಗೆ ಒಬ್ಬರ ಮೇಲೆ ಸುಮ್ಮನೆ ಕಳ್ತನದ ಆರೋಪ ಹೊರಿಸಿದ್ರೆ. ಅಯ್ಯೋ ರೀ, ನೀವು ನಿಧಾನವಾಗಿರಬೇಕು. ಹೆಂಗೋ ಕೆಲಸ ಕೊಟ್ಟಿದ್ದಾರಲ್ಲ ಅವರು. ನಿಧಾನವಾಗಿ ಕೆಲಸ ಮಾಡ್ಕೊಂಡು ಹೋಗ್ರಿ. ಇಲ್ಲ ಅಣ್ಣ ನಾನು ಹಂಗೆ ಮಾಡಿಲ್ಲ ಅಂತೇಳಿ ಸಮಾಧಾನದಾಗ ಮಾತಾಡಿ ನಿಮ್ಮ ಅಣ್ಣನ ಹತ್ರ. ಸಮಾಧಾನದಲ್ಲಿ ಹೇಳಿ. ಸುಮ್ಮನೆ ಯಾಕೆ ರೇಗಾಡ್ತೀರಾ? ರೇಗಾಡೋದಕ್ಕೆ ಹೋಗ್ಬೇಡಿ. ರೇಗಾಡೋದ್ರಿಂದ ಏನು ಪ್ರಯೋಜನ ಇಲ್ಲ. ಸುಮ್ಮನೆ ಇರೋದು ಹೇಳಿ ಬಿಡ್ರಿ ಅಷ್ಟೇನೆ. ಸುಮ್ಮನೆ ಯಾಕೆ ತಲೆ ಕೆಡಿಸ್ಕೊಂತೀರಾ? ನಾನು ಸಮಾಧಾನದಲ್ಲಿ ಹೇಳ್ತಾ ಇದ್ದೀನಿ, ಕೇಳ್ತಾ ಇಲ್ಲ ಅವನು. ನೀನೆಲ್ಲ ಎತ್ಕೊಂಬಂದು ಮಾರ್ಕೊಂತ ಇದೆಯಾ ಹಾಗೆ ಹೀಗೆ ಅಂತ ಹೇಳಿ ಎಷ್ಟು ಮಾತಾಡ್ತಾನೆ. ಹಂಗೇನೆ ನನಗೆ ಭಾಳ ಸಿಟ್ಟು ಬಂದುಬಿಡ್ತು. ಏನೋ ಕೆಲಸ ಇಲ್ಲ ಅಂತ ಹೋಗ್ಬಿಟ್ವಲ್ಲ, ಅದಕ್ಕೆ ನಮ್ಮನ್ನು ಹೆಂಗಂದ್ರೂ ಸದ್ರ ತಗೋಬಿಡ್ತಾರೆ ಸಿಂಧು. ನಮ್ಮನ್ನು ಎಷ್ಟು ಸದ್ರ ತಗೊಳ್ತಾರೆ ಅಂದರೆ ನಿಜ ಅಷ್ಟು ಸದ್ರ ತಗೊಳ್ತಾರೆ. ಯಾಕಪ್ಪ ಏನಾಯ್ತು? ಅಲ್ಲ ಕಣಂತೆ ಕೇಳಿಸ್ತತ್ರ ನನ್ನ ಮಕ್ಕಳು ಎಲ್ಲನ ಫ್ಲವರ್ಸ್ಗಳೆಲ್ಲ ಮಾರ್ಕೊಂತ ಇದ್ರು. ನಾನು ಅಂಥದ್ದೆಲ್ಲ ಕಂಡು ಹಿಡಿದ್ಬಿಟ್ಟು ಬೊಯ್ದೆ, ಹಿಂಗೆ ಮಾಡಬೇಡ್ರಿ ಕಾಣಲ್ಲ ಅಂತೇಳಿ. ಮತ್ತು ಶಾರ್ಟೇಜ್ಗಳು ಬಂದಿದ್ವು ಅಂತ ಹೇಳಿ ಬೇರೆ ಕಡೆ ನನಗೆ ಒಬ್ರು ಯಾರೋ ಪರಿಚಯ ಇದ್ದರು. ದೂರ ಇನ್ನೇನು ಹೋಗೋದು, ಇಲ್ಲೇ ಸಿಗ್ತೈತಲ್ಲ ಫ್ಲವರ್ಸ್ಗಳು ಅಂತ ತಗೊಳಕ್ಕೆ ಹೋಗಿದ್ದೀನಿ. ನಮ್ಮಣ್ಣ ಏನು ತಿಳ್ಕೊಂಡವನೇ ಫ್ಲವರ್ಸ್ಗಳೆಲ್ಲ ಎತ್ಕೊಂಬಂದು ಇವ್ನು ಮಾರ್ಕೊಂತ ಇದ್ದಾನೆ ಫ್ಲವರ್ಸ್ಗಳೆಲ್ಲನ ಅಂತ ಹೇಳಿ ಹೊರಗಡೆ ಮಾರ್ಕೊಂತ ಇದ್ದಾನೆ, ಇವ್ನು ಬೇರೆ ಕಡೆ ಮೋಸ ಮಾಡ್ತಾ ಇದ್ದಾನೆ ಅಂತ ಹೇಳಿ ಹಿಂಗೆ ನನ್ನ ಮೇಲೆ ಸುಮ್ಮನೆ ಅಪರಾಧ ಮಾಡಿ ಗಲಾಟೆ ಮಾಡಿಬಿಟ್ಟ. ಅಲ್ಲಿ ಎಷ್ಟೊಂದು ಜನ ಇದ್ದಾರೆ. ಅಣ್ಣ ತಮ್ಮಂದ್ರು ಅಂತೀರಾ, ಏನಪ್ಪ ನೀವು ಹಿಂಗೆ ಜಗಳ ಆಡ್ತೀರಾ ಅಂತ ಇದ್ದಾರಲ್ಲ ಎಲ್ಲನ. ಅಷ್ಟು ಒಂಥರ ಶೇಮ್ ಆದಂಗೆ ಆಯಿತು. ಬಂದು ನನ್ನ ಕಳ್ಳ ಅಂತ ಹೇಳಿ ಕಳ್ತನ ಮಾಡ್ತಾ ಇದ್ದಾನೆ ಅಂತ ಹೇಳಿ ಹಿಂಗೆ ಆರೋಪ ಮಾಡ್ಬಿಟ್ನಲ್ಲ. ಅದಕ್ಕೆ ನೋಡಿ ನಾವು ಕೆಲಸ ಇಲ್ಲ ಅಂತ ಹೇಳಿ ಅವ್ರ ಹತ್ರ ಸುತ್ತರ್ಕೊಂಡು ಹೋಗಿದ್ದಕ್ಕೆ ನನ್ನ ಯಾವ ರೀತಿ ನೋಡಿದ್ರು, ಯಾವ ರೀತಿ ನನ್ನ ಸದ್ರ ತೊಗೊಂಡಿದ್ದಾರೆ ಅಂತ ಹೇಳಿ ನನಗೆ ಬೇಜಾರಾಗ್ಬಿಡ್ತು. ಅದಕ್ಕೆ ಬಿಟ್ಟು ಅದೇ ಬಂದುಬಿಟ್ಟೆ ನಾನು. ಹಿಂಗೆ ಮತ್ತೆ ಕೆಲಸ ಇಲ್ಲ ಅಂತ ಹೋಗಿರ್ತೀವಲ್ಲ ನಮ್ಮಂತ ಬಡವ್ರ ಮೇಲೆ ಹಿಂಗೆ ಮತ್ತೆ ಕಳ್ತನ ದಾರಪ್ಪ ಒರ್ಸೋದು. ಬಡವರು ಅಂತ ಹೇಳಿ ಹೆಂಗೆ ಬೇಕಾದ್ರೂ ಮಾತಾಡ್ತಾರೆ. ಏನು ಹೇಳಿರು ಅನ್ನಿಸ್ಕೊಂತಾರೆ, ಏನಂದ್ರು ಅವ್ರು ಕೇಳಬೇಕು ಅಂತ ಹೇಳಿ ಹಿಂಗೆ ಮಾಡ್ತಾರೆ. ಭಾರಿ ಇದಾರೆ ಜನ ಅಂತೂ ಇವಾಗ. ಯಪ್ಪ ಏನಾದರೂ ಒಂದು ಕಿತಾಪತಿ ಮಾಡ್ತಿರ್ತಾರೆ. ಒಂದು ಸ್ವಲ್ಪ ಉದ್ಧಾರ ಆಗ್ತಾ ಇದ್ದಾರೆ ಅಂದ್ರೆ ಸಾಕು. ಅದೇ ಇವಳು ಮಂಗಲೆ ಸರ ಹಾಕಿ ಬಂದಿದ್ದೀವಿ ಕಣಕ್ಕ 916 ಅಂತ ಹೇಳಿ ಹೇಳ್ಕೊಂಡ್ಲಲ್ಲ. ಅದಕ್ಕೆ ನಾನು ಹೇಳ್ಬೇಡ ಕಣೆ ಒಂದು 2 ದಿನ ಅಂದೆ. ಅವಳಿಗೆ ಹೊಟ್ಟೆ ಉರಿ ಬಂದುಬಿಟ್ಟೆ ಸಂಗೀತಗೆ. ಅವಳು ಹೇಳ್ಕೊಟ್ಟು ಕಳಿಸಿರ್ತಾಳೆ ಹೇಳು. ಗಂಡನಿಗೆ ಹೇಳ್ಕೊಟ್ಟು ಕಳಿಸಿರ್ತಾಳೆ. ನಾನು ಅಕ್ಕಿ ಇವಳಿಗೆ ಹೇಳ್ಬೇಡ ಅಂದೆ, ಕೇಳಿಲ್ಲ. ಇವಳು ಮಂಗಲೆ ಸರ ಹಾಕಿ ಬಂದಿದ್ದೀವಿ ಅಂತ ಹೇಳಕ್ಕೆ ಹೋದ್ಲು. ಮಂಗಲೆ ಸರ ಹಾಕಿ ಬಂದಿದ್ದೀವಿ ಎಂಬುದು ಅವಳಿಗೆ ಗೊತ್ತಾಗಿದ್ದಕ್ಕೆ ಹೊಟ್ಟೆ ಉರ್ಕೊಂಡವಳೆ. ಈಗ ಯಾರ ಹತ್ರನೇ ಆಗಲಿ ಏನು ಹೇಳಕ್ಕೆ ಹೋಗ್ಬಾರ್ದು. ಒಂದು ಒಡವೆ ಮಾಡಿಸಿದ್ದಾಗಲಿ ಏನು ತಗೊಂಡಿದ್ದಾದ್ರೂ ಹೇಳಕ್ಕೆ ಹೋಗ್ಬಾರ್ದು, ಹೊಟ್ಟೆ ಉರ್ಕೊಂತವೆ. ನಾವು 916 ಹಾಕಿ ಬಂದಿದ್ದೀವಿ ಕಣಕ್ಕ ಅಂತ ಹೇಳಿದ್ಲ. ಅದಕ್ಕೆ ನೋಡಪ್ಪ ನಮಗಿನ್ನ ಎಲ್ಲಿ ಮುಂದುವರೆದು ಬಿಡ್ತಾಳೋ, ನನ್ನಂಗೆ ಎಲ್ಲಿ ಸರ ಹಾಕೋಬಿಡ್ತಾಳೋ, ನನ್ನಂಗೆ ಎಲ್ಲಿ ಮನೆ ಕಟ್ಟಿಬಿಡ್ತಾಳೋ ಅಂತ ಅವಳಿಗೆ ಹೊಟ್ಟೆ ಉರಿ ಬಂದುಬಿಡ್ತು. ಅದಕ್ಕೆ ಹೇಳ್ಬೇಡ ಅಂದಿದ್ದು. ಹಿಂಗಾಗುತ್ತೆ ಅಂತ ಯಾರಿಗೆ ಗೊತ್ತಮ್ಮ, ಏನೋ ಚೆನ್ನಾಗಿದ್ದಾರಲ್ಲ ಅಂತ ಹೇಳಿ ನಾನು ಹೇಳಿದೆ. ಹಿಂಗೆ ಹೊಟ್ಟೆ ಉರಿ ಪಡ್ತಾರೆ ಅಂತ ಯಾರಿಗೆ ಗೊತ್ತಿತ್ತು? ಅದೇ ನಾನು ಹೇಳಿದ್ಕೆ ಮಂಗಲೆ ಸರ ಹಾಕಿ ಬಂದಿದ್ದೀವಿ ಅಂತ ಹೇಳಿದ್ಕೆ ನೋಡಿ ನಾವು ಕೆಲಸ ಕೊಡೋದಕ್ಕೆ ಅಲ್ಲೇ ಚೆನ್ನಾಗಿ ದುಡ್ಕೊಬಿಟ್ಟು ಅಲ್ಲೇ ಮಂಗಲೆ ಸರ ಮಾಡಿಸ್ಕೊಂತ ಇದ್ದಾಳೆ ಅಂತ ಹೇಳಿ ಹೊಟ್ಟೆ ಉರಿ ಬಂದುಬಿಟ್ಟೈತೆ. ಹೊಟ್ಟೆ ಉರಿಗೇನೆ ಹಿಂಗೆ ಮಾಡಿರೋದು. ಮತ್ತೆ ಅವಳಿಗೆ ಜಾಸ್ತಿ ಹೊಟ್ಟೆ ಉರಿ. ನಾನೇ ಚೆನ್ನಾಗಿರ್ಬೇಕು, ನಾನೇ ಸೌಕಾತಿ. ನಮಗಿನ್ನ ಇವ್ರು ಮುಂದುವರೆದ್ಬಿಟ್ರೆ ನಮಗಿನ್ನ ಮೇಲಾಗ್ಬಿಡ್ತಾನೆ. ಇವ್ನು ಯಾವಾಗಲೂ ಕೆಳಗೆ ಇರಬೇಕು. ಯಾವಾಗ್ಲೂ ಕೆಳಗೆ ಇದ್ರೇ ನಮ್ಮ ಹತ್ರ ಬರೋದು ಸುತ್ತೋರ್ಕೊಂಡು ಅಂತ ಹೇಳಿ ಈ ಥರ ಮಾಡ್ತಾ ಇದ್ದಾರೆ ಅವ್ರು. ಯಾಕೆ ಹಾಗೆ ಮಾಡ್ತಾ ಇದ್ದಾನೆ ಅಂದರೆ ಇದಕ್ಕೇನೆ. ನಮಗೂ ನಮ್ಮ ಅಣ್ಣ ಚೆನ್ನಾಗಿರ್ಬೇಕು ಅನ್ನೋದೈತೆ. ನಮ್ಮ ಅಣ್ಣನಿಗೆ ಮೋಸ ಮಾಡಿ ನಾವು ಉದ್ಧಾರ ಆಗೋದಕ್ಕಾಗುತ್ತಾ? ನಮಗೂ ಅದು ಮನಸ್ಸಲ್ಲಿ ಇರೋದಕ್ಕೆ ನಾವು ಒಳ್ಳೆ ತಂದಿಂದ ಇರಬೇಕು ಅಂತಂದರೆ ಅವನು ಎಷ್ಟು ಮಾತಾಡ್ತಾನೆ, ಕಳ್ತನದ ಆರೋಪ ಮಾಡ್ತಾನೆ. ಏನೇ ಅಂದ್ರೂ ಅವರು ಅಯ್ಯಪ್ಪ ಭಾಳ ಹೊಟ್ಟೆ ಉರಿ ಇಬ್ರಿಗೂ. ಯಾರಾದರೂ ಮುಂದೆ ಬರೆದ್ರೆ ಸಹಿಸ್ಕೊಳ್ಳಲ್ಲ. ಇವಾಗ ಅವ್ರೊಬ್ಬರಿಗೆ ಆಗಬೇಕೆಲ್ಲ. ಡೆಕೋರೇಟ್ ಎಲ್ಲ ನಮ್ಮ ಒಬ್ರಿಗೆ ಆಗಬೇಕು ಅಂತ ಅಂದ್ಕೊಂಡವ್ರೆ.
ಬಿಡು. ದೇವ್ರು ನೋಡ್ಕೊಂತಾನೆ. ಯಾರು ತಪ್ಪು ಮಾಡ್ಯವ್ರೆ, ಯಾರು ತಪ್ಪು ಯಾರು ಸರಿ ಅಂತ ದೇವ್ರು ನೋಡಿರ್ತಾನಲ್ಲ. ಬಿಡಿ. ಯಾಕೆ ಮಾತಾಡಕ್ಕೆ ಹೋಗ್ಬೇಕು ನಾವು, ಯಾಕೆ? ಅವ್ರಿಗೆ ಗೊತ್ತಾಗುತ್ತೆ. ಅಲ್ಲ, ಚೆನ್ನಾಗಿರ್ತೀವಿ ಅಂತ ಇಷ್ಟು ವರ್ಷದ ಮೇಲೆ ಇವಾಗ ಚೆನ್ನಾಗಾದ್ಮೇಲೆ ಒಂದೆರಡು ದಿವಸಕ್ಕೆ ಆಲೆ ಇಂಥ ಕಿತಾಪತಿಗಳು, ಇಂಥವುಗಳು ಜಗಳ. ಏನೋ ಇಷ್ಟು ದಿವಸ ಬಿಡಪ್ಪ ಮಾಚ್ಬಿಟ್ಟಿದ್ವಿ ಅಣ್ಣ ತಮ್ಮಂದ್ರು, ಯಾವಾಗಲೂ ಹಿಂಗೆ ಇರಬಾರ್ದು, ಚೆನ್ನಾಗಿರ್ಬೇಕು ಅಂತ ನಾವು ಚೆನ್ನಾಗಿರೋದಕ್ಕೆ ಹೋದ್ರೆ ಹಿಂಗೆ ಮಾಡ್ತಾರೆ ನೋಡ್ರಿ. ಅವ್ರು ಏನೇ ಅಂದ್ರು ಹಂಗೇನೆ. ಅಯ್ಯೋ, ನಮ್ಮ ಚೋಟಕ್ಕೆ ದುಡ್ಡು ಕೊಟ್ಟಾಗ ಅವ್ರು ಎಷ್ಟು ಬೇಜಾರು ಮಾಡ್ಕೊಂಡವ್ರು, ಎಷ್ಟು ನೊಂದ್ಕೊಂಡವ್ರು ಏನೋ. ಫಸ್ಟ್ ಆ ದುಡ್ಡು ಅವ್ರಿಗೆ ಕೊಡಬೇಕಾಗಿತ್ತು ಹೇಳಪ್ಪ. ಅವ್ರಿಗೆ ದುಡ್ಡು ಕೊಡಬೇಕಾಗಿತ್ತು ಫಸ್ಟು. ಅಯ್ಯೋ, ಅವರು 1 ರೂಪಾಯಿಗೆ 8 ಅಣಿಗೆ ಲೆಕ್ಕ ಹಾಕಾರ ಅವರು. ನಮ್ಮಂಗೆ ಬಿಡತ್ತ ಹೋದ್ರು ಹೋಗ್ಲಿ ಆತನ ಆಗ್ಲೇಳು ಅಂತ ಹೇಳಿ ನಾವು 500 ಬಿಟ್ಟಾಕ್ತೀವಿ. ಅವ್ರು ಹಂಗಲ್ಲ, 1 ರೂಪಾಯಿಗೂ 8 ಅಣಿಗೂ ಲೆಕ್ಕ ಹಾಕರು. ಬಲು ಜಿಪ್ಪಣ ಅವ್ರಿಬ್ರು ಗಂಡ ಹೆಂಡ್ತಿ. ಅದಕ್ಕೆ ಸುಮ್ಮನೆ ತಾಂಡಕ್ಕೆ ಕೊಡ್ರಿ. ಅದನ್ನು 50,000 ದುಡ್ಡು ತಾಂಡೋಗಿ ಬಿಸಾಕ್ಬಿಡು. ಕೊಟ್ಟಿರೋದನ್ನ ಏನು ಬೇಡ ಕಣಪ್ಪ ಅಂತ ಹೇಳಿ ಕೊಟ್ಟು ಬಂದ್ಬಿಡು. ಅದೇನು ದೊಡ್ಡದಲ್ಲ ಕಣತ್ತೆ, ಕೊಡ್ತೀನಿ ನಾನು. ಏನೋ ಅವತ್ತು ಕೊಟ್ರಲ್ಲ ಅಂತೇಳಿ ನಾನು ಸುಮ್ಮನಾದೆ. ಅವನೇ ಬಂದು ಕೊಟ್ನಲ್ಲ ನಮ್ಮ ಅಣ್ಣಯ್ಯ, ಬಿಡು ಪ್ರೀತಿಯಿಂದ ಏನೋ ತಗೊಂಬಂದು ಕೊಟ್ನಲ್ಲ ಅಂತೇಳಿ ಸುಮ್ಮನಾದೆ. ಆದರೆ ಇಷ್ಟೊಂದು ಹೊಟ್ಟೆ ಹುರ್ಕೋಬಾರ್ದು. ನಾನು ಹೇಳಿದ್ದೀನಿ, ನಾನು ಕೆಲ್ಸಕ್ಕೆ ಬಂದು ತೀರಿಸ್ತೀನಿ ಅಣ್ಣ, ಸುಮ್ಕಿರು ಅಂತೇಳಿ ಇವಾಗ ತೀರಿಸಿದ್ದೀನಿ. ಕೆಲ್ಸಕ್ಕೂ ಹೋಗಿದ್ದೀನಿ. ಅವತ್ತು ಅದನ್ನೇ ಹೇಳಿದೆ, ತಗೊಳ್ಳೋಣ ನೀನು ಕೊಟ್ಟಿರೋದ ಹಾಸ್ಪಿಟ್ಲಲ್ಲಿ ಕೊಟ್ಟಿದ್ದಲ್ಲ ಅಂತಂದ್ರೆ ಬೇಡ ಇಟ್ಕೊ ಅಂತಂದ. ಅದೇ ನಾನು ಹೇಳಿದ್ರೆ ಕೇಳಂಗಿಲ್ಲ. ಇಷ್ಟೊಂದು ಏನೇ ಅಂದ್ರೂ ಅಣ್ಣ ತಮ್ಮಗಳು ಹಂಗೆ. ನಮಗಿನ್ನ ಎಲ್ಲಿ ಮುಂದುವರೆದು ಬಿಡ್ತಾರೋ, ನಮಗಿನ್ನ ಎಲ್ಲಿ ಚೆನ್ನಾಗಿ ಆಗ್ಬಿಡ್ತಾರೋ ಅನ್ನೋದೊಂದು ಹೊಟ್ಟೆ ಊರಿಗೆ ಹಿಂಗೆ ಮಾಡ್ತಾ ಇದ್ದಾನೆ ಅವನು. ನೀನು ಬರಬೇಡ ಅಂತಂದ, ಬರಲ್ಲ ಹೋಗ್ಬಿಡು ಅಂತ ಅಂದು ಅದೇ ಬಂದೆ ನಾನು. ಕೆಲಸದಾಳ್ಗಳು ಬೇಕಿದ್ರೆ ಅವರೇ ಬರ್ತಾರೆ ಹುಡಿಕೊಂಡು. ಇಷ್ಟೇ ಸಂದೆ ಕೆಲಸ ಇತ್ತಲ್ಲ, ಅದಕ್ಕೆ ಮಾಡ್ಲಿ ಹೇಳು ಅಂತೇಳಿ. ಗಣೇಶಂದೆಲ್ಲ ಸೀಸನ್ ಡೆಕೋರೇಟ್ಗಳೆಲ್ಲ ಚೆನ್ನಾಗಿ ಸಿಕ್ತಲ್ಲ, ಅದಕ್ಕೇನೆ ಕೆಲಸ ಮಾಡಿಸ್ಕೊಂಡು ಇವಾಗೆಲ್ಲ ಕೆಲಸ ಮುಗಿತೇನಾ, ಎಲ್ಲ ಗಣೇಶಗಳೆಲ್ಲ ಹೋಗೋದೆಲ್ಲ ಬಿಟ್ಬಿಟ್ರು, ಕರ್ಕೊಂಡೋಗಿ ತಗೊಂಡೋಗಿ ಬಿಟ್ಬಿಟ್ಟವ್ರೆ. ಇನ್ನೇನು ಡೆಕೋರೇಟ್ಗಳೆಲ್ಲ ಕಡಿಮೆ ಆದವು, ಅದಕ್ಕೆ ಇದ್ರೆ ಇರಲಿ ಹೋದ್ರು ಹೋಗ್ಲಿ ಅನ್ನೋ ಥರ ಮಾತಾಡಿದ್ದಾರೆ. ಅದಕ್ಕೆ ಮತ್ತೆ ನಮ್ಮಂಥ ಬಡವ್ರನ್ನ ಎಷ್ಟು ಸದ್ರ ತಗೊಂಡು ಮಾತಾಡ್ತಾರೆ ಅನ್ನೋದು ನೋಡಬೇಕು. ನಾವು ಚೆನ್ನಾಗಿ ದುಡ್ಡು, ನಾವು ಚೆನ್ನಾಗಾಗಬೇಕು. ನಾವು ಚೆನ್ನಾಗಿದ್ರೆ ಅವ್ರನ್ನ ಹೋಗಿ ಕೆಲಸ ಬೇಡ ಅಂತದ್ದೇನಿಲ್ಲ. ಅದಕ್ಕೆ ನಾನು ನಿಮ್ಮ ಕೆಲಸಕ್ಕೆ ಹೋಗಿ ಏನಾದರೂ ದುಡ್ದು ಚೆನ್ನಾಗಿ ಆಗಿ ಅಂತ ಹೇಳೋದು. ಅಂಥವ್ರ ಹತ್ರ ಹೋಗಿ ನಾವು ಕೆಲಸ ಬೇಡ ಅಂತದ್ದೇ ಇರೋದಿಲ್ಲ. ನೋಡಿ, ನಮ್ಮ ಬಡವ್ರು ಅಂತೇಳಿ ಎಷ್ಟು ಸದ್ರ ತಗೊಂತಾರೆ. ನಾವೇ ಅಂತಲ್ಲ, ಯಾವ ಬಡವ್ರನ್ನೇ ಆಗಲಿ, ಬಡವ್ರು ಏನು ಮಾಡಿದ್ರು ಅದು ದೊಡ್ಡ ಕೆಲಸ ಮಾಡಿದ್ರು ಸಣ್ಣದಾಗೆ ಕಾಣುತ್ತೆ. ಶ್ರೀಮಂತರು ಚಿಕ್ಕದಾಗಿ ಮಾಡಿದ್ರು ದೊಡ್ಡದಾಗಿ ಕಾಣಿಸುತ್ತೆ. ಯಾಕಂದರೆ ಅವರು ಶ್ರೀಮಂತರಲ್ಲ, ಅದಕ್ಕೇನೆ. ಎಲ್ಲ ಚೆನ್ನಾಗಿ ಒಂದು ಸ್ವಲ್ಪ ಮನೆಗಿನ ಸ್ಟ್ಯಾಂಡರ್ಡ್ ಆಗೈತೆ, ಕಾರ್ ಐತೆ, ಎಲ್ಲನ ಚೆನ್ನಾಗಿ ಬಂಡವಾಳ ಮಾಡ್ಕೊಂಡವ್ರೆ. ನೋಡಕ್ಕೆ ಒಳ್ಳೆ ದೊಡ್ಡ ಇದು ಕಣ್ಣಂಗೆ ಕಾಣ್ತಾರಲ್ಲ, ಅದಕ್ಕೆ. ನಾವಾದರೆ ಬಡವರು ಹಳೆ ಮನೆಗಿದ್ದೀವಿ, ನಮ್ದೇನು ನಡೆಯೋದಿಲ್ಲ. ಅದಕ್ಕೇನೆ ನಮ್ಮನ್ನು ನೋಡಿ ಸ್ವಲ್ಪ ಜನಕ್ಕೆ ಆಗಲ್ಲ. ಒಟ್ಟಿನಲ್ಲಿ ಬಡವರಿಗೆ ಯಾರೂ ಬೆಲೆ ಕೊಡಲ್ಲಪ್ಪ. ಶ್ರೀಮಂತರಿಗೆ ಒಂಥರ ನೋಡ್ತಾರೆ, ಬಡವರಿಗೆ ಒಂಥರ. ನಾವಂತಾರೆ ಯಾರಿಗೆ ಆಗಲಿ, ನಾವು ಎಷ್ಟೇ ಆಗಲಿ ಬಡವರಲ್ಲ, ಅದಕ್ಕೆ ಹೆಂಗೆ ಮಾಡ್ತಾರೆ. ಅದೇನೋ ನಿಜ ಕಣ್ಸಿಂದು, ನನಗೇನೋ ತುಂಬ ಬೇಜಾರಾಯಿತು. ನೋಡಿ ಹೆಂಗೆ ಮಾಡಿದ್ರಲ್ಲ. ನೋಡು, ನಾವು ಎಷ್ಟು ನಿಯತ್ತಾಗಿ ಕೆಲಸ ಮಾಡೋಕೆ ಹೋದ್ರು ನಮಗೆಂತ ಕಳ್ತನದ ಆರೋಪ ಓದಿಸ್ಬಿಟ್ಟು ಹೆಂಗೆ ಕಳಿಸ್ಬಿಟ್ರಲ್ಲ ಅಂತ ತುಂಬ ಬೇಜಾರಾಗ್ಬಿಡ್ತು ನನಗಂತೂ. ಕೆಲಸ ಇಲ್ಲ ಅಂದ್ರೂ ಪರವಾಗಿಲ್ಲ, ಅತ್ಲಾಗೆ ಹೆಂಗೋ ಅಲ್ಲೇ ನನ್ನ ಗಾರೆ ಕೆಲಸ ಕೂಲಿ ಕೆಲ್ಸಕ್ಕೆ ಹೋದ್ರು ನನಗೆ ಈ ಸವಾಸ ಬೇಡಪ್ಪ ಅಂತ ಅನ್ನಿಸ್ಬಿಡ್ತು. ಸುಮ್ಮನೆ ಇಲ್ಲೇನೆ ಪಾತನನ್ನು ಚಿತ್ರ ಅವರಿಬ್ರು ಮನೆಗಳು ಕಾಂಟ್ರಾಕ್ಟ್ ತಗೊಂಡು ಕಟ್ಟಿಸ್ತಾರಂತ ನೋಡಮ್ಮ. ಅವು ಯಾತ್ಯಾತು ತಿಳಿದಿಲ್ದಂಥವು ಇವಾಗ ಆಮೇಲೆ ಮನೆ ಕಾಂಟ್ರಾಕ್ಟ್ಗಳು ತಗೊಂಡು ಕೊಟ್ಟಿಸ್ತಾ ಇದ್ದಾರಂತೆ. ಅಲ್ಲ ಹೆಂಗೆ ನೋಡಮ್ಮ, ಅವಕ್ಕೆ ಏನೇನು ಗೊತ್ತಾಗ್ತಿರ್ಲಿಲ್ಲ ಎರಡಕ್ಕೆ. ಅಯ್ಯಪ್ಪ, 2 ತಿಕ್ಳುಗಳಿದ್ದಂಗಿದ್ವ. ಅವ್ನು 50 ರೂಪಾಯಿ ಅಂದ್ಕೊಂಡು ಓಡಾಡ್ತಿದ್ದಾನು. ಕೊಡ್ರಿ 5 ರೂಪಾಯಿ, ಕೊಡು 50 ರೂಪಾಯಿ ಅಂತ ಓಡಾಡ್ಕೆ ಅಂದಿದ್ದಾನು. ಇವಾಗ ಮೇಸ್ತ್ರಿಯಾಗಿ ಮನೆ ಕಟ್ಟಿಸ್ತಾ ಇದ್ದಾನಂತೆ ನೋಡಪ್ಪ. ಎಲ್ಲ ಮನೆಗಳೆಲ್ಲ ಮೆಟೀರಿಯಲ್ಸ್ ಕಾಂಟ್ರಾಕ್ಟ್ ತಗೊಂತಾನಂತೆ. ಚದ್ರ ಲೆಕ್ಕ ತಗೊಂಡು ಎಷ್ಟೊಂದು ಮನೆಗಳನ್ನೆಲ್ಲ ಒಪ್ಪತ್ಕೊಂಡವನಂತೆ. ಎಲ್ಲ ಕೈಗೆ ಅವನ ಕೆಳಗಡೆ ಎಲ್ಲ ಕೆಲಸದಾಳುಗಳಿದ್ದಾರಂತೆ, ಪಾತನ ಕೆಳಗಡೆ. ಅಯ್ಯಪ್ಪ, ಅದೇನು ನೋಡು, ಅವ್ರಿಗೆ ಏನೇನು ನೋಡಪ್ಪ ಅಂತರ್ಗೆ ಕಾಲ. ಏನೇನು ತಿಳಿದಿಲ್ಲ, ಏನೇನು ಇಲ್ಲಿ ಗೊತ್ತಾಗ್ತಿರಲಿಲ್ಲ ಅಂತರ್ಗೆ ಕಾಲ. ನಾವೆಲ್ಲ ತಿಳಿದು ಎಲ್ಲ ಬುದ್ಧಿವಂತರಾಗಿದ್ರು ನಮ್ಗೇನು ನೋಡು ಇವಾಗ ಏನು ಮಾಡೋಕ್ಕಾಗ್ತಿಲ್ಲ. ಇವತ್ತು ನೋಡಿ ಹೆಂಗೆ ಇದು ಮಾಡಿದ್ರು. ಅಯ್ಯಪ್ಪ, ಅದೃಷ್ಟ ಅಂಬೋದು ಹೆಂಗೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲಪ್ಪ. ಯಾವ ಮನುಷ್ಯನಿಗೆ ಯಾವ ರೀತಿ ಅದೃಷ್ಟ ಅನ್ನೋದು ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಯಾತ್ಯಾತು ಕೆಲ್ಸಕ್ಕೆ ಬರ್ದಂಗಿದ್ದ ನೋಡಮ್ಮ. ಇವಾಗ ಹೆಂಗೆ ಗಾರೆ ಕೆಲ್ಸಕ್ಕೆ ಸೇರ್ಕೊಂಡು ಫಸ್ಟು ಗಾರೆ ಕೆಲ್ಸಕ್ಕೆ ಹೋಗ್ತಿದ್ರು. ಆಮೇಲೆ ಎಲ್ಲಾನ ಕೊಟ್ಟೋದೆಲ್ಲ ತಿಳ್ಕೊಬಿಟ್ಟು ಅಯ್ಯಪ್ಪ ಹೋದ ಬೇರೆ ಕಡೆಗೆ. ಅವ್ರ ಮಗಂದೆಲ್ಲ ಯಾವುದೋ ಬೇರೆ ಫಾರಿನ್ಗೆ ಹೋದ್ರು ಅಂತ ಹೇಳಿ ಅಯ್ಯಪ್ಪ ಮಿಲ್ ಕೆಲಸ ಮಾಡಿಸ್ದಂಗೆ ಆಗ್ಬಿಡ್ತು. ಆಮೇಲೆ ಅಯ್ಯಪ್ಪನೇ ಎಲ್ಲಾನ ಆ ಕೆಲಸದಾಳುಗಳನ್ನ ಅಯ್ಯಪ್ಪನ ಕೈ ಕೆಳಗಿದ್ದಾರೆಲ್ಲ ಇವನೇ ಹೇಳ್ಕೊಬಿಟ್ಟು ಎಲ್ಲ ಕೆಲಸ ಮಾಡಿಸ್ತಾ ಇದ್ದಾನೆ ನೋಡಪ್ಪ. ಎಷ್ಟೊಂದೆಲ್ಲ ಚೆನ್ನಾಗಿ ಮನೆಗಳೆಲ್ಲ ಕಟ್ಟಿಸ್ತಾ ಇದ್ದಾನೆ ಅಂತ ಕಣಕ. ನೋಡ, ಅವೆರಡಕ್ಕೂ ಯಾತು ಗೊತ್ತಾಗ್ತಿರ್ಲಿಲ್ಲ. ಇವತ್ತು ನೋಡ, ಅವ್ರಿಗೆ ಒಳ್ಳೇದಾತ. ಡಿಂಪು ಪ್ರಕಾಶ, ಅವಳು ಡಿಂಪುನು ಹಂಗೆ ಇದ್ಲು. ಇದು ವಯಸ್ಸು ಅದು ಬೇಡ ಡಿಂಪು. ಅಯ್ಯಪ್ಪ, ಗಂಗ ಮದುವೆ ಮಾಡ್ಕೆ ಬಂದಾಗ ಇದೇನಪ್ಪ ಇದು ಈ ಪಿಳ್ಳಿ ಹಿಂಗೈತೆ, ಇಂಥದ್ದೇನಪ್ಪ ಹೇಳು. ಮಾವಿನಕಾಯಿ ತಿಂಬಕ್ಕೆ ಮಾವಿನ ಮರನೇ ಎತ್ಕೊಂಡಿತ್ತು. ಮಾವಿನಕಾಯಿ ತಿಮ್ಮಂಗ ಐತೆ ಅಂತ ಮಾವಿನಕಾಯಿ ತಿಂಬಕ್ಕೆ ಮಾವಿನ ಮರನೇ ಎತ್ತಿತ್ತು. ಊರೆಲ್ಲ ಹುಡುಕಿದ್ರೆ ಎಲ್ಲ ಹೋಗೈತೆ ಅಂತ. ಅಯ್ಯ ನೋಡು, ಇವತ್ತು ಅಕ್ಕ ತಂಗಿಯವ್ರಿಗೆ ಇಬ್ಬರೊಳಗೂ ಏನು ಬಂತು ಪಟ್ಟ. ನಮ್ಮಂತರಿಗೆ ಬಂದೈತಿ ಇವತ್ತು. ಏನು ಬಂತ ಏನೋ ನಮಗೆ ಅಮ್ಮಂಗಾಗುತ್ತೆ.
ನಾವು ಬುದ್ಧಿವಂತರಾಗಿ ನಮ್ಮ ಕೈಲಿ ಏನೂ ಮಾಡೋಕ್ಕಾಗ್ತಿಲ್ಲ. ಇವತ್ತು ನೋಡಿ ಎಂತೆಂಥವು ಹೆಂಗಾಗವೆ ಎಂಬಂಗಾಗುತ್ತೆ. ಆ ಪ್ರಕಾಶನ ಡಿಂಪುಗಂತ ಏನೇನು ತಿಳಿತಿರ್ಲಿಲ್ಲ. ಇವತ್ತು ಅವೇ ಗರ್ವಾಗವೆ. ಇವಳು ಚಿತ್ರನ್ನು ಅವರು ಕಾಂಟ್ರಾಕ್ಟ್ಗಳು ತಗೊಂಡು ಅವ್ರ ಮನೆಗಳೆಲ್ಲ ಕಟ್ಟಿಸ್ತಾ ಇದ್ದಾರಂತ ನೋಡ್ರಿ. ಅವರು ಮೇಸ್ತ್ರಿ ಆಗ್ಯಾರಂತ ಇಬ್ರು. ಅಪ್ಪ ಭಾಳ ಎಲ್ಲ ಚೆನ್ನಾಗಿ ಪ್ಲ್ಯಾನಿಂಗ್ ಮಾಡ್ತಾಳಂತ ಅವಳು. ಮನೆ ಕಟ್ಟೋದು ಎಲ್ಲ ಸಖತ್ತು ಆರ್ಡ್ರ್ಗಳು ಸಿಕ್ಕ್ಯಾವಂತೆ. ಎಲ್ಲ ಸಖತ್ತು ಒಪ್ಪಂದಗಳು ಮಾಡೋ ಇದ್ದಾರಂತೆ. ಸಖತ್ತು ಚೆನ್ನಾಗೇ ಮಾಡ್ತಾ ಇದ್ದಾರಂತೆ ಕೆಲಸಗಳ್ನ. ನೋಡ್ರಿ ಎಂತೆಂಥದ್ದು. ನೋಡಪ್ಪ ಹೆಂಗೆ ಆಯ್ತಪ್ಪ ಅನ್ಸುತ್ತಿದ್ದೆಲ್ಲ. ನೋಡ್ತಾ ಇರ್ರಿ, ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.